ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಎಡಿಟಿಂಗ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಆದ್ರೆ ಕೊಡ್ತೀನಿ. ಸೊ ಏನು ಎಡಿಟಿಂಗ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಅಂತ ಅಂದ್ರೆ, ಇಲ್ಲಿ ನೋಡಿ, ನೀವು KCET 2026ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗ್ಲೇನೆ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿರುವಂತದ್ದು. ನೀವು ಸ್ಟೂಡೆಂಟ್ಸ್ ಇಲ್ಲಿ ಕೆಲವೊಬ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಅಂದ್ರೆ, ಈಗಾಗ್ಲೇನೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದೀವಿ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಸಹ ಕಂಪ್ಲೀಟ್ ಆಗಿದೆ, ಹಾಗಾಗಿ ನಾವು ಎಡಿಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗ್ಲೇನೆ ಪೋರ್ಟಲ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿತ್ತು. ಮಾಹಿತಿ ಪುಸ್ತಕದಲ್ಲೆಲ್ಲ ನಾವು ನೋಡೋದ ಆದ್ರೆ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡೋದ ಆದ್ರೆ, ಅಪ್ಲಿಕೇಶನ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಎಡಿಟಿಂಗ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಸಹ ಅನ್ಕೊಂಡಿರ್ತೀರಾ. ಅಂಡ್ ನಾನು ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಎಡಿಟಿಂಗ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಇಲ್ಲಿ ನಾವು KE ಅವರು ಕೊಟ್ಟಿರುವಂತಹ ಒಂದು ನೋಟಿಫಿಕೇಶನ್ ಅನ್ನ ನಾವು ನೋಡೋದ ಆದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ನೀಟಾಗಿ ಆದ್ರೆ ಮೆನ್ಷನ್ ಮಾಡಿದಾರೆ. ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಈಗಾಗ್ಲೇನೆ KCET 2026ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿರುವಂತದ್ದು. ಬಟ್ ಆದ್ರೆ ಇಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಅನ್ನ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಯಾವೆಲ್ಲ ಸ್ಟೂಡೆಂಟ್ಸ್ಗೆ ಎಡಿಟಿಂಗ್ ಅವಶ್ಯಕತೆ ಇದೆಯೋ ಇಂತಹ ಸ್ಟೂಡೆಂಟ್ಸ್ಗಾಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಇದೇ ತಿಂಗಳು 30ನೇ ತಾರೀಕುವರೆಗೂ ಸಹ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು. ಓಕೆನಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇಲ್ಲಿ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು ದಿನಾಂಕ 33/2026 ತೆರೆಯಲಾಗುವುದು ಅಂತ ಹೇಳಿದರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಈಗಾಗಲೇ ಲಾಸ್ಟ್ ಡೇಟ್ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ನೀವು ಅದರಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡಿರ್ತೀರಾ ಅಂದ್ರೆ, ಈಗ ಇಲ್ಲಿ ಕೆಲವೊಬ್ರು ಕ್ಯಾಟಗರಿ ಏನೋ ಎಂಟರ್ ಮಾಡುವಾಗ, ಇಲ್ಲ ಅಂತಂದ್ರೆ ಅವರ ಒಂದು RD ನಂಬರ್ ಅನ್ನ ಎಂಟರ್ ಮಾಡುವಾಗ ಈ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡಿರ್ತಾರೆ. ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿರುವಂತದ್ದು ನೀವು ನೋಡಿ, CET 2026ಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರವೂ ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತದೆ. ಆದರೆ CET 2026ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಸರಿಯಾದ ಮಾಹಿತಿಯನ್ನು 33/2020 ನೀಡುವ ಕುರಿತು ತಮ್ಮ ಪೋಷಕರೊಡನೆ ಸಮಾಲೋಚಿಸಿ ಕ್ರಮ ವಹಿಸಬಹುದೆಂದು ಈ ಮೂಲಕ ತಿಳಿಸಲಾಗಿದೆ ಅಂತ ಹೇಳಿರುವಂತದ್ದು. ಈಗ ಇನ್ನೊಂದ್ಸಲಿ ಏನ್ ಮಾಡ್ತೀರಾ, ಅಪ್ಲಿಕೇಶನ್ ಅನ್ನ ನೀಟಾಗಿ ನೋಡಿ. ಯಾರೆಲ್ಲ ಈಗಾಗಲೇ ಅಪ್ಲಿಕೇಶನ್ ಆಗಿದ್ದೀರಾ, ನಿಮ್ಗೆ ಅಲ್ಲಿ ಏನಾದ್ರೂ ಎಡಿಟಿಂಗ್ ಅವಶ್ಯಕತೆ ಇದ್ರೆ, ನೀವೇನಾದ್ರೂ ಮಿಸ್ಟೇಕ್ ಅನ್ನ ಮಾಡಿದ್ರೆ, ಅಲ್ಲಿ ನೀವು ಫಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಹೋಗಿ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನು ಅಂತ ಅಂದ್ರೆ, ಇಲ್ಲಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಅಂದ್ರೆ ಪ್ರವರ್ಗ A, ಪ್ರವರ್ಗ B ಮತ್ತೆ ಪ್ರವರ್ಗ C ಅಂತ ಏನ್ ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ತಹಸೀಲ್ದಾರ್ ಅವರಿಂದ ಪಡೆದು ಅರ್ಜಿಯ ಪೋರ್ಟಲ್ ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ RD ಸಂಖ್ಯೆಯನ್ನು ದಾಖಲಿಸಲು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು ದಿನಾಂಕ 33/2026 ತೆರೆಯಲಾಗುವುದು ಅಂತ ಇಲ್ಲಾದ್ರೆ ಕೊಟ್ಟಿರುವಂತದ್ದು. ಯಾಕಂತ ಅಂದ್ರೆ, ಇಲ್ಲಿ ನೀವು ಫಸ್ಟ್ ಹೋಗಿ ತಹಸೀಲ್ದಾರ್ ಆಫೀಸ್ ಇಂದ ನಿಮ್ಮ ಒಂದು ಏನ್ ಬರುತ್ತೆ, ಈ ಒಂದು ಪರಿಶಿಷ್ಟ ಜಾತಿಯ RD ನಂಬರ್ ಏನ್ ಬರುತ್ತೆ, ಆ ಒಂದು RD ನಂಬರ್ ಅನ್ನ ಹೊಸದಾಗಿ ಕೊಡುವಂತ RD ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಯಾಕಂತ ಅಂದ್ರೆ, ಅಲ್ಲಿ ನೀವು ಮೊದಲೇ ಪಡೆದಿದ್ದ ಅಂದ್ರೆ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿಲ್ಲದಿರುವ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನ ಈಗಾಗಲೇ ಸಾಕಷ್ಟು ಸ್ಟೂಡೆಂಟ್ಸ್ CET 2026 ಅರ್ಜಿ ಹಾಕೋ ಟೈಮಲ್ಲಿ ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ KEಗೆ ಗೊತ್ತಾಗಿರೋದ್ರಿಂದ, ಸೊ ಸ್ಟೂಡೆಂಟ್ಸ್ ಇಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಅಂತ ಹೇಳಿ, ಇವರು ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಏನಿದೆ ಅದನ್ನ ಒಂದ್ಸಲಿ ನೋಡ್ಕೊಂಡು, ಈಗ ಅದಕ್ಕೆ ಒಂದಿಷ್ಟು ವ್ಯಾಲಿಡಿಟಿ ಅಂತ ಇರುತ್ತೆ, ಅದೇನಾದ್ರೂ ಆ ಒಂದು ವ್ಯಾಲಿಡಿಟಿ ಆಗೋಗಿದ್ರೆ ಹೋಗಿ ನೀವು ಸಂಬಂಧಿಸಿದ ತಹಸೀಲ್ದಾರ್ ಆಫೀಸ್ಗೆ ಹೋಗಿ, ಅಲ್ಲ ಆದ್ರೆ ಒಂದು ಎಲ್ಲ ಡೀಟೇಲ್ಸ್ ಅನ್ನ ಅಲ್ಲಿ ಕೇಳಿ ಪಡ್ಕೊಂಡು ನೆಕ್ಸ್ಟ್ ಕೊಡುವಂತಹ ಹೊಸದಾಗಿ ಕೊಡುವಂತಹ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಆದ್ರೆ ಎಂಟರ್ ಮಾಡ್ಬೇಕಾಗುತ್ತೆ. ಇದನ್ನ ಎಂಟರ್ ಮಾಡ್ಕೊಳ್ಳೋದಕ್ಕೆ KE ಅವಕಾಶ ಕೊಟ್ಟಿರುವಂತದ್ದು. ಓಕೆನಾ? ಸೊ ನಿಮ್ಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಒನ್ಸ್ ನಿಮ್ಮ ಒಂದು ಸೆಕೆಂಡ್ PC ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಆದ್ಮೇಲೆ ಪ್ರತಿನಿತ್ಯನೂ ಸಹ UGC CET 2026 ರಿಲೇಟೆಡ್ ನಿಮ್ಗೆ ಏನೇನೆಲ್ಲ ಡೌಟ್ಸ್ ಇದೆ ಎಲ್ಲದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.